ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಮಾನವನಾಗುವೆಯ ಇಲ್ಲ ದಾನವನಾಗುವೆಯ ನೀ ಮಾನವ ಕುಲಕ್ಕೆ ಮುಳ್ಳಾಗುವೆಯ. ಹೇಳು ನೀ ಹೇಳು, ಹೇಳು ನೀ ಹೇಳು. ನಮಸ್ಕಾರ ವೀಕ್ಷಕರೇ, ಆಕೆ ಸುಚಿತ್ರ, ಜ್ಯೋತಿಷಿ ಕಮಲಾಕರ್ ಭಟ್ ವಿಚಿತ್ರ ಎನ್ನುವ ಈ ಕ್ರೈಮ್ ಸ್ಟೋರಿಗೆ ಸ್ವಾಗತ. ನಾನು ಕೃಷ್ಣಮೂರ್ತಿ. ವೀಕ್ಷಕರೇ, ಸಿದ್ದಾಪುರದಲ್ಲಿ ವಸಂತ ನಾಯಕ ಅಂತ ಹೇಳಿ ಆತನಿಗೆ ಚಾಕು ಇರಿತ ಆಗ್ತದೆ, ಆತ ಸತ್ತೋಗ್ತಾನೆ. ಇಲ್ಲಿ ಉತ್ತರ ಕನ್ನಡ ಜಿಲ್ಲೆ, UK ಅಂತ ಹೇಳ್ತಾರಲ್ಲ, ಉತ್ತರ ಕನ್ನಡ ಜಿಲ್ಲೆ ಅವರಗುಪ್ಪೆ ಗ್ರಾಮದ ಗಂಡ ಹೆಂಡತಿಯವರು ಸುಚಿತ್ರ ಹಾಗೆ ಮಹೇಶ್ ಅಂತ. ಇವರು 2 ಮಕ್ಕಳ ತಂದೆ ತಾಯಿ. ಅಂದ್ರೆ 2 ಹೆಣ್ಮಕ್ಳು, ಅಕ್ಕ ಕಾಲೇಜ್ ಓದ್ತಾಳೆ, ತಂಗಿ ಇನ್ನು ಚಿಕ್ಕವರು. ಇಲ್ಲಿ ಒಂದು ಜಗಳ ಬಿಡಿಸ್ಲಿಕ್ಕೆ ಅಂತ ಬಂದಾಗ ವಸಂತ ನಾಯಕ ಬರ್ತಾನ. ಪಾಪ ಆತ ಶಿವನ ಪಾದ ಸೇರ್ಕೊಳ್ತಾನೆ. ಇಲ್ಲಿ ಕಾರಣ, ಈ ಸುಚಿತ್ರ ಟೀಮ್ ಏನಿದೆಲ್ಲ, ಶಿವಮೊಗ್ಗದಿಂದ ಒಂದಿಷ್ಟು ಮಂದಿ ಈ ಸುಪಾರಿ ಟೈಪ್ ಮಂದಿನ ಕರ್ಕೊಂಡ್ ಬಂದಿದ್ರು ಅನಿಸ್ತದೆ. ಜೊತೆಗೆ ಅವರು ಜಗಳಾಡ್ತಾ ಆಡ್ತಾ ಚೂರಿ ಇರಿತ ಆಗ್ತದೆ. ಕಡೆಗೆ ಆ ಕಾರ್ ನೋಡ್ಬೋದು ನೀವು, ಜಖಮ್ ಆಗ್ತದೆ. ಜೊತೆಗೆ ಇದೊಂದು ಅನೈತಿಕ ಸಂಬಂಧದ ಕಹಾನಿ ಅಂತ ಹೇಳ್ಬೋದು. ವೀಕ್ಷಕರೇ, ಆ ಜ್ಯೋತಿಷಿ ಹೇಳ್ತಾರಲ್ಲ, ಅಂದ್ರೆ ಅಂಗೈಯಲ್ಲಿ ನಿಮ್ಮ ಹೇಳ್ತಾರಲ್ಲ ಜಾತಕ ಇದೆ ಅಂತ ಹೇಳಿ, ಅಥವಾ ನಿಮ್ಮ ಭವಿಷ್ಯ ಇದೆ ಅಂತ ಹೇಳಿ. ಈಗ ಈ ಭವಿಷ್ಯ ಹೇಳುವ ಜ್ಯೋತಿಷಿಯ ಕಮಲಾಕರ್ ಭಟ್ಟನ ಭವಿಷ್ಯ ಏನಾಗಿದೆ? ಕಾರವಾರ ಜೈಲಿನಲ್ಲಿ ಮುದ್ದೆ ಮುರಿತಾ ಇದ್ದಾನೆ. ವೀಕ್ಷಕರೇ, ಇದೊಂದು ಅನೈತಿಕ ಸಂಬಂಧ. ಅಂದ್ರೆ ಗಂಡ ಹೆಂಡತಿ, ಇಲ್ಲಿ ಸುಚಿತ್ರ ಮಹೇಶ್ ಚೆನ್ನಾಗಿರ್ತಾರೆ, 20 ವರ್ಷದ ಕೆಳಗಡೆ ಲವ್ ಮಾಡಿ ಮದುವೆ ಆಗಿರ್ತಾರೆ. ಇಲ್ಲಿ ಆ ಪಾಪ ಆ ಮಹೇಶ್ನ ಉಳಿಸ್ಲಿಕ್ಕೆ ಹೋಗಿ ಅವರ ಅಣ್ಣ ವಸಂತ ನಾಯಕ ತೀರ್ಕೊಳ್ತಾನೆ. ಮಹೇಶ್ ಸುಚಿತ್ರಗೆ ಮದುವೆಯಾಗಿ ಮಕ್ಕಳಿರ್ತಾರೆ. ಜೊತೆಗೆ ಇಲ್ಲಿ ಆಕೆ ಕಮಲಾಕರ್ ಭಟ್ ಅಂತ ಹೇಳಿ ಈ ಜ್ಯೋತಿಷಿ ಏನ್ ಹೇಳ್ತಾರಲ್ಲ, ಟಿವಿನಲ್ಲಿ ಬಂದು ಜ್ಯೋತಿಷಿ ಹೇಳೋರ ಜೊತೆಗೆ ಅದು ಯಾವ ರೀತಿ ತಗಲಾಕತ್ತಾರ ಅಂದ್ರೆ, ಈಗ ಸಿದ್ದಾಪುರದಿಂದ ಮಹೇಶ ದುಡಿಲಿಕ್ಕೆ ಅಂತೇಳಿ ಹೋಗಿರ್ತಾರೆ ಬೆಂಗಳೂರಿಗೆ. ಹೋದ ಮೇಲೆ ಅಲ್ಲಿ ಒಂದು ಆಫೀಸ್ ಇರ್ತದೆ ಕಮಲಾಕರ್ ಭಟ್ರದು. ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಇಲ್ಲಿ ಇದಾದ್ಮೇಲೆ ಆಕೆ ಅಂದ್ರೆ ಮಹೇಶ್ ಹೇಳೋ ಪ್ರಕಾರ, ಸುಚಿತ್ರ ಗಂಡ ಹೇಳೋ ಪ್ರಕಾರ, ಫೇಸ್ಬುಕ್ ನಲ್ಲಿ ರೀಲ್ಸ್ ನಲ್ಲಿ ಯಾವಾಗ್ಲೂ ಆಕೆ ಮುಣುಗ್ತಾ ಇದ್ಲು. ನೀವು ನೋಡ್ಬೋದು ಯಾವ ರೀತಿ ಅಂದ್ರೆ, ಈ ಕಮಲಾಕರ್ ಭಟ್ ಏನಿದಾರಲ್ಲ, ನೀವು ನೋಡ್ತಾ ಇದ್ದೀರಿ. ಈಗ ಕಮಲಾಕರ್ ಭಟ್ ಏನಿದಾರಲ್ಲ ಜ್ಯೋತಿಷಿ, ಟಿವಿನಲ್ಲಿ ಹೆಂಗ್ ಬರ್ತಾ ಇರಲ್ಲ ಗೊತ್ತಿಲ್ಲ. ಈಗ ಬಾಗಿಲ ಬಳಿ ಒಂದಿಷ್ಟು ಕೋತಿ ಇಣಿಕಿದಂಗೆ ಇಣಿಕ್ತಾಳೆ. ಈಕಿ ಚಡ್ಡಿ ಹಾಕೊಂಡು ಒಂದು ರೀಲ್ಸ್ ತೋರಿಸ್ತಾಳೆ ನೋಡಿ. ಅಸಲಿಗೆ ಕಹಾನಿ ಏನಾಗಿದೆ ಅಂದ್ರೆ, ಈ ಸುಚಿತ್ರ ಏನಿದಾರಲ್ಲ ಜ್ಯೋತಿಷಿ ಕಮಲಾಕರ್ ಭಟ್ ಹತ್ರ ಬೆಂಗಳೂರು ಕಚೇರಿ ಒಳಗೆ ಕೆಲಸ ಮಾಡ್ತಾ ಇರ್ತಾರೆ. ಮೊದಲು ವರ್ಕ್ ಮಾಡ್ತಾ ಇದ್ಲು. ನಂತರ ಈ ಸುಚಿತ್ರ ಇದಾರಲ್ಲ ಕಮಲಾಕರ್ ಭಟ್ರಿಗೆ ಯಾವ ರೀತಿ ಆಪ್ಲಾದಂದ್ರೆ,
ಅವರ ಹೆಗಲ ಮೇಲೆ ಕೈ ಹಾಕೊಂಡು ಒಂದಿಷ್ಟು ರೀಲ್ಸ್ ಮಾಡೋಷ್ಟು ಮಟ್ಟಿಗೆ ಆಪ್ತರಾದ್ರು. ಅಂದ್ರೆ ಈಗ ಅನಾರೋಗ್ಯದಿಂದ ಕಮಲಾಕರ್ ಭಟ್ರ ಹೆಂಡತಿ ತೀರ್ಕೊಂಡಿದ್ರು, ಅವಾಗ ಇವರು ಒಂದಿಷ್ಟು ಗಂಡನ್ನ ಬಿಟ್ಟು ತಗಲಾಕೊಂಡ್ರು. ಜೊತೆಗೆ ಶಿವಮೊಗ್ಗದಲ್ಲಿ ಒಂದು ಆಶ್ರಮ ನಡೆಸ್ತಾ ಇದ್ರು, ಅಲ್ಲಿ ಹೋಗಿ ಈಕೆ ನೆಲೆಸಿದ್ಲು. ಜೊತೆಗೆ ಆತ ಏನ್ ಮಾಡ್ದ, ಇಬ್ರು ಮಕ್ಕಳು ಹೆಂಗೋ ಅಲ್ಲಿ ಶಿವಮೊಗ್ಗ ಹೋಗ್ಬಿಟ್ರು, ನಾವು ನಮ್ಮ ಊರಿಗೆ ಅಲ್ಲಿ ಸಿರ್ಸಿ ಸಿದ್ದಾಪುರಕ್ಕೆ ಹೋಗ್ಬಿಡೋಣ ಅಂತ ಹೇಳಿ ಅವ್ರು ಹೋದ್ರು. ಹೋಗಿ ಒಂದ್ 2-3 ತಿಂಗಳು ಅಲ್ಲಿ ಸಪರೇಟ್ ಇರ್ತಾರೆ. ಇದ್ದಾಗ ಈ ಮಗಳು ಒಂದು ಮೆಸೇಜ್ ಮಾಡ್ತಾರೆ ಇಲ್ಲಿ ಸುಚಿತ್ರಾ ಗಂಡ ಅಂದ್ರೆ ಮಹೇಶ್ ಅವ್ರಿಗೆ, ಅಪ್ಪ ನಮ್ಮನ್ನ ಕರ್ಕೊಂಡು ಹೋಗ್ಬಿಡಿ, ಯಾಕಂದ್ರೆ ನನಗೆ ಇಲ್ಲಿ ಸರಿ ಆಗ್ತಾ ಇಲ್ಲ, ನಾನು ತಂಗಿ ಬೇರೆ ರೂಮ್ ನಲ್ಲಿ ಮಲ್ಕೊಳ್ತಾ ಇದ್ರಿ, ಈ ಭಟ್ ರೂಮ್ ನಲ್ಲಿ ಅಮ್ಮ ಮಲ್ಕೊಳ್ತಾ ಇದ್ದಾಳೆ ಅನ್ನೋ ಅರ್ಥದಲ್ಲಿ ಒಂದು ಮೆಸೇಜ್ ಮಾಡಿರ್ತಾರೆ. ಇಲ್ಲಿ ಅದು ಆದ್ಮೇಲೆ ಆತ ಹೇಳ್ತಾನೆ, ಒಂದು ಕೆಲಸ ಮಾಡಮ್ಮ, ನೀನು ಸಿದ್ದಾಪುರ ಬಸ್ಸಿಗೆ ಹತ್ತಿ ಬಂದ್ಬಿಡು ನಾವು ಅಲ್ಲಿ ಇಳಿಸ್ಕೊಂತೀವಿ ಅಂತ ಹೇಳಿ. ಈಕೆ ಕಾಲೇಜಿಗೆ ಹೋಗಿ ಬರ್ತೀನಿ ಅಂತ ಹೋದಾಕಿ ಸಿದ್ದಾಪುರಕ್ಕೆ ಹೋಗ್ಬಿಡ್ತಾರೆ. ಸಿದ್ದಾಪುರಕ್ಕೆ ಹೋಗಿದಾಗ ಇಲ್ಲಿ FIR ನಲ್ಲಿ ಬರ್ಸಿದ್ ಹಿಂಗಿದೆ, ಸಂಧ್ಯಾ ಅಂತ ಹೇಳಿ ಈಗ ತೀರ್ಕೊಂಡ್ರಲ್ಲ ವಸಂತ್, ಅಲ್ಲಿ ಕೊಲೆ ಆದವರು ವಸಂತ್ ನಾಯ್ಕ ಅವರ ಪತ್ನಿ ಆಕೆ. ಮಧ್ಯಾಹ್ನ ಬಿಸಿ ಊಟ ಈ ಅಂಗನವಾಡಿನಲ್ಲಿ ಮಧ್ಯಾಹ್ನದ ಊಟ ಆಕೆ ಸಹಾಯಕ್ಕೆ ಇರ್ತಾಳೆ. 3/2/2026 ಅಂದ್ರೆ ನಿನ್ನೆ ಆಕೆ ಒಂದು FIR ಅನ್ನ ಮಾಡಿಸ್ತಾಳೆ. ಯಾಕಂದ್ರೆ ಇದು 2ನೇ ತಾರೀಕು 1ನೇ ತಾರೀಕಿದ ಘಟನೆ ಆಗಿದ್ದು. ನನ್ನ ಗಂಡನ ತಮ್ಮ ಅಂದ್ರೆ ಮೈದ್ನ ಮಹೇಶ್ ಜವ್ಯ ನಾಯಕ ಅಂತ ಹೇಳಿ ಇವರು ಸುಚಿತ್ರರನ್ನ 20 ವರ್ಷದ ಕೆಳಗಡೆ ಮದುವೆ ಆಗಿದ್ರು. ಹಾಗೆ 2 ಮಕ್ಕಳಿದ್ರು. ಸಿದ್ದಾಪುರ ತಾಲೂಕಿನ ಬಳ್ಳಾಟಿಯ ವಡ್ಡಗಡ್ಡಿಯಲ್ಲಿ ವಾಸವಾಗಿದ್ರು. ಮಹೇಶ್ ಬೆಂಗಳೂರಿನಲ್ಲಿ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದ. 6 ತಿಂಗಳ ಕೆಳಗೆ ಸ್ವಾಮಿ ಜೊತೆಗೆ ಆಕೆ ಹೋಗ್ಬಿಟ್ಲು ಶಿವಮೊಗ್ಗಕ್ಕೆ. ಮೇಲೇನೋಗಿಲ್ಲ, ಈಗ ಜೈಲಿಗೆ ಹೋಗಿದ್ದಾರೆ. ಮಹೇಶ್ 2 ತಿಂಗಳಿಂದ ಅಣ್ಣ ವಸಂತ ನಾಯಕ ಮನೆಯಲ್ಲಿ ಇದ್ದ. 1/2/2000 ಅಂದ್ರೆ ಮೊನ್ನೆ ಫೆಬ್ರವರಿ 1ಕ್ಕೆ ಮಹೇಶ್ಗೆ ಒಂದು ಮೆಸೇಜ್ ಬರ್ತದೆ, ಯಥಾವತ್ ಆಗಿ ಹಾಕಿದ್ದಾಳೆ, ಪ್ಲೀಸ್ ಪಪ್ಪ ನನಗೆ ಕರ್ಕೊಂಡು ಹೋಗು, ಮಮ್ಮಿ ಆ ಟಾರ್ಚರ್ ತಡ್ಕೊಳಕ್ ಆಗ್ತಾ ಇಲ್ಲ, ನಾನು ಕರ್ಕೊಂಡು ಹೋಗು, ಇಲ್ಲಿ ನಾನು ಇಲ್ಲಾಂದ್ರೆ ನಾನು ಸಾಯ್ತೀನಿ ಅಂದಾಗ ನೀನು ಬಸ್ನಿಂದ ಸಿದ್ದಾಪುರಕ್ಕೆ ಬಾ ಅಂತ ಹೇಳಿ ಕರೆಸಿರ್ತಾನೆ. ಯಾರು? ಮಹೇಶ್. ಸಿದ್ದಾಪುರ ಅಲ್ಲಿ ಸ್ಟೇಷನ್ಗೆ ಹೋಗಿ ನಂತರ ಅಲ್ಲಿ ಅದನ್ನೆಲ್ಲ ವಿವರಣೆ ಕೊಟ್ಟ ಮೇಲೆ ಅಲ್ಲಿ ಸಿರ್ಸಿ ಮಕ್ಕಳ ಕಲ್ಯಾಣ ಇಲಾಖೆಗೆ ಅವರನ್ನ ಕರ್ಕೊಂಡು ಹೋಗ್ತಾರೆ, ಮಕ್ಕಳನ್ನ. ಜೊತೆಗೆ ಅಲ್ಲಿಂದ ಅವರ ಗುಪ್ಪೆಗೆ ಕರ್ಕೊಂಡು ಹೋದ್ಮೇಲೆ ಅಲ್ಲಿ ತಂಗಿ ಅಲ್ಲಿ ಎಲ್ಲರೂ ಬಂದು ಕುತ್ಕೊಂಡು ಫ್ಯಾಮಿಲಿಯವರು ಒಂದಿಷ್ಟು ಮಾತಾಡ್ತಾ ಇರ್ತಾರೆ. ರಾತ್ರಿ ಸುಮಾರು 9:45ಕ್ಕೆ ಈಗ ಸುಚಿತ್ರ ಅವರ ತಂದೆನ ಒಂದು 3-4 ಮಂದಿನ ಕರ್ಕೊಂಡ್ ಬರ್ತಾರೆ. ಬಂದು ಈಕೆ ಮಗಳನ್ನ ಒಳಗಡೆ ರೂಮ್ ನಲ್ಲಿ ಕೂಡಿ ಹಾಕ್ತಾರೆ. ಅಂದ್ರೆ ಮತ್ತೆ ಬರಬಾರ್ದು ಇವರು ಅಂತ ಹೇಳಿ, ಕರ್ಕೊಂಡು ಹೋಗ್ಬಾರ್ದು ಅನ್ನೋದಕ್ಕೆ. ಮಹೇಶ್ ಹೆಂಡತಿ ಏನಿದಾರಲ್ಲ ಸುಚಿತ್ರ, ಇಲ್ಲಿ A1 ಆರೋಪಿ ಆಗಿದ್ದಾರೆ. ತಂದೆ ಲೋಕನಾಥ್ ಚೌಡಪ್ಪ ನಾಯಕ್ ಅಂತ ಹೇಳಿ ಅವ್ರ ಜೊತೆಗೆ ಒಂದು 4 ಜನ ಬಂದಿರ್ತಾರೆ. ಇಲ್ಲಿ ಮಹೇಶ್ ಅಂತ ಹೇಳಿ, ಹಾಗೆ ಅಂದ್ರೆ ಈಗ ಏನ್ ಹೆಂಡತಿ FIR ಬಡಿಸಿದಾರಲ್ಲ ಈಗ ತೀರ್ಕೊಂಡವ್ರನ್ನ ಹೆಂಡತಿ ಮಹೇಶ್ ನನ್ನ ಮೈದ್ನ, ಹಾಗೆ ಕುಮಾರ್ ನಾರಾಯಣ ನಾಯಕ್ ಅಂತ ಹೇಳಿ ಪಕ್ಕದ ಮನೆಯವರು ಬಿಡಿಸ್ಲಿಕ್ಕೆ ಅಂತ ಬಂದಾಗ ಅಲ್ಲಿ ಗಲಾಟೆ ಆಗ್ತದೆ. ಗಾಡಿ KA05 NE3023 ಅಂತ ಹೇಳಿ ನೀವು ನೋಡ್ತಾ ಇದ್ರಿ, ಅದರಲ್ಲಿ ಬಂದು ಒಂದಿಷ್ಟು ಗಲಾಟೆ ಆಗಿ ಅಲ್ಲಿ ಆಗ್ತದೆ. ನಂತರ ಅವ್ರಿಗೆ ಏಕಾಏಕಿ 4 ಜನ ಏನ್ ಬರ್ತಾರಲ್ಲ ಅವರು ಚಾಕುವಿನಿಂದ ಇರಿದು ಅವ್ರಿಗೆ ಹೋಗ್ಬಿಡ್ತಾರೆ. ನಂತರ ಅಲ್ಲಿ ಗಾಡಿ ಅಲ್ಲೇ ಬಿಟ್ಟು ಹೋಗ್ತಾರೆ ಅಂತ ಹೇಳಿ ಬರ್ಸಿದ್ದಾರೆ FIR ನಲ್ಲಿ. ಈಗ ಸಿದ್ದಾಪುರ ಠಾಣೆಯಲ್ಲಿ FIR ಆಗಿದೆ. ಈ ಸುಚಿತ್ರ A1 ಆಗಿದ್ದಾರೆ. ಅವರ ತಂದೆ ಲೋಕನಾಥ್ ಅಂತ ಹೇಳಿ ಆತ A2 ಆಗಿದ್ದಾನೆ. ಜ್ಯೋತಿಷಿ ಕಮಲಾಕರ್ ಭಟ್ A3 ಅಕ್ಯೂಸ್ ನಂಬರ್ 3 ಆಗಿದ್ದಾರೆ. ಹಾಗೆ ಶಿವಮೊಗ್ಗ ಸಾಗರ ತಾಲೂಕಿನ ಆನಂದಪುರದ ಆಕಾಶ್ ಅಂತ ಹೇಳಿ 4ನೇ ಆರೋಪಿತ. ಜೊತೆಗೆ ಶಿವಮೊಗ್ಗ ನಗರದ ಫೈರೋಜ್ ಅಂತ ಹೇಳಿ ಈತನ ಕೂಡ 5ನೇ ಆರೋಪಿ ಆಗಿದ್ದಾನೆ. ಜೊತೆಗೆ ಫೈಜಲ್ ಅಂತ ಹೇಳಿ 6ನೇ ಆರೋಪಿ, ಇರ್ಫಾನ್ ಅಂತ ಹೇಳಿ ಇವರೆಲ್ಲ ಸೇರ್ಕೊಂಡು ಕೊಲೆ ಮಾಡ್ಲಿಕ್ಕೆ ಬಂದಿದ್ರು ಅಥವಾ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಯಾಕಂದ್ರೆ ಚಾಕು ಗೀಕು ಎಲ್ಲ ತಗೊಂಡ್ಬಂದಿದ್ದಾರೆ ಅಂದ್ರೆ ರೆಡಿ ಆಗಿಯೇ ಬಂದಿದ್ದಾರಂತೆ. ಇಲ್ಲಿ ಏನಾಗಿದೆ, ಒಂದು ಅನೈತಿಕ ಸಂಬಂಧ, ಜೊತೆಗೆ ಏನೇನ್ ತಗೊಂಡು ಹೋಯ್ತು, ತಾಯಿನ ಕರ್ಕೊಂಡು ಹೋಗ್ಲು. ಈಗ ತಂದೆ ಬದುಕಿದ್ದಾನೆ ಪುಣ್ಯಕ್ಕೆ, ಈಗ ಮಾಡಿದ ಪಾಪ ಹೇಳ್ತಾರಲ್ಲ ಅದು ಎಲ್ಲಿ ಹೋಗಲ್ಲ ಅನ್ನೋದಕ್ಕೆ ಜ್ಯೋತಿಷವನ್ನ ಹೇಳ್ತಾ ಇರುವ ಆ ಭವಿಷ್ಯವಾಣಿಯನ್ನ ನುಡಿತಿರುವ ಭವಿಷ್ಯ ಜೈಲಿನಲ್ಲಿ ಇದೆ. ಅದಕ್ಕೆ ಹೇಳೋದು ಸಕಲ ಗ್ರಹ ಬಲ ನೀನೇ ಸರಸಿಜಾಕ್ಷ ಅಂತ. ಕೈಯಲ್ಲಿ ಏನಿಲ್ಲ, ರೇಖೆಗಳಿರ್ತವೆ. ದುಡ್ದು ತಿನ್ನೋರ್ಗೆ ಇಲ್ಲಿ ಹೇಳ್ತಾರಲ್ಲ ರೀಲ್ಸ್ ಮಾಡ್ಕೊಂತ
ಈ ರೀತಿ ಮಾಡಿಕೊಂಡು ಫೇಸ್ಬುಕ್ನಲ್ಲಿ ನಂಬರ್ ತಗೊಂಡು ಸದಾ ರೀಲ್ಸ್ನಲ್ಲೇ ಮುಳುಗಿರುವ ಕೆಲವೊಬ್ಬರಿಗೆ ಇದೊಂದು ಪಾಠ ಆಗಬೇಕು. ನೀವು ಹೆಂಗೆ ಬೇಕಂಗೆ ಸ್ಟೇರಿಂಗ್ ತಗೊಂಡು ಹೋದ್ರೆ ನಿಮಗೆ ಇದೇ ಗತಿ ಆಗ್ಬೋದು. ಯಾಕಂದ್ರೆ ಒಳ್ಳೇದಾದಾಗ ಒಳ್ಳೇದು ಮಾಡಿದಾಗ ಒಳ್ಳೇದಾಗತ್ತೆ, ಇಲ್ಲಾಂದ್ರೆ ಹಿಂಗೆ ಆಗ್ತದೆ. ನಮಸ್ಕಾರ. ಇವತ್ತಿನ ಸಂಚಿಕೆಯನ್ನು ನಾನು ಮುಗಿಸ್ತೀನಿ. ನಾಳೆ ಅದ್ಭುತವಾದ ಇನ್ನೊಂದು ಪೂಜಾ ರಾಷ್ಟ್ರೀಯ ಒಡನೆ ನಿಮ್ಮನ್ನು ಭೇಟಿಯಾಗೋಣ. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ನಮಸ್ಕಾರ. ಕಾರ್ಯಕ್ರಮದ ಪ್ರಾಯೋಜಕರು ಪ್ರಿಂಟ್ ಪಾಯಿಂಟ್, ಕಿಟಲ್ ಕಾಲೇಜ್ ಹತ್ತಿರ, PB ರೋಡ್, ಧಾರವಾಡ. ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್, ಕಲರ್ ಪ್ರಿಂಟ್, ಆಫ್ಸೆಟ್ ಪ್ರಿಂಟ್ ಸೇವೆ ಇದೆ. ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ. ಪ್ರಿಂಟ್ ಪಾಯಿಂಟ್, ದ ಪ್ರಿಂಟ್ ಸೊಲ್ಯೂಷನ್ ಅಂಡರ್ ಒನ್ ರೂಫ್.